ಎವ್ರಿವನ್ ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ PSTR GPSTR HSTR ಯಾರು ಆಸ್ಪಿರೆಂಟ್ ಇದ್ದೀರಾ ಎಲ್ಲರಿಗಾಗಿ ವಿಡಿಯೋವನ್ನು ಮಾಡಿದ್ದೀನಿ. ಇಂಗ್ಲೀಷ್ ಯಾರು ಪೇಪರನ್ನು ಬರೀತಾರೆ ಅವರಷ್ಟೇ ಅಲ್ಲ, ಎಲ್ಲರಿಗೂ ಇದು ಅಪ್ಲೈ ಆಗ್ತದೆ, ಯಾವುದೇ ಸಬ್ಜೆಕ್ಟ್ ಆಗಿರಲಿ. ಬಿಕಾಸ್ ನಾವು ಮೇನ್ ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3ದಲ್ಲಿ ನಾವು 50 ಮಾರ್ಕ್ಸ್ ಇಂಗ್ಲೀಷನ್ನು ಕಾಣ್ತೀವಿ. ಸೊ ಅದಕ್ಕಾಗಿ ನಾವು ಈ ಇಂಗ್ಲೀಷ್ ಗ್ರಾಮರನ್ನು, ಬೇಸಿಕ್ ಗ್ರಾಮರನ್ನು ನಾವು ಇಲ್ಲಿ ನೋಡ್ಕೊಳ್ಳಬೇಕಾಗ್ತದೆ. ಸೊ ಅದಕ್ಕಾಗಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಅಥವಾ PSTR GPSTR HSTR ಎಕ್ಸಾಮ್ನಲ್ಲಿ ಯಾವ ಇಂಗ್ಲೀಷ್ ಗ್ರಾಮರ್ ಟಾಪಿಕನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕವರ್ ಮಾಡಿರ್ತಾರೆ ಅದರ ಬಗ್ಗೆ ಈ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಟಾಪಿಕ್ಸ್ ಅನ್ನು ನೀವು ನೋಡಬಹುದು. ಫಸ್ಟ್ ಒನ್ ಇಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಅದರಲ್ಲಿ ನೌನ್, ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಪೋಸಿಷನ್, ಕಂಜಕ್ಷನ್, ಇಂಟರ್ಜೆಕ್ಷನ್. ಎರಡನೇದು ಬರ್ತದೆ ಇಲ್ಲಿ ಟೆನ್ಸಸ್ ಅಂತ ಹೇಳಿ. ಟೆನ್ಸಸ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಬಗ್ಗೆ ಕ್ವಶನ್ಸ್ ಅನ್ನು ರೇಸ್ ಮಾಡ್ತಾರೆ. ಥರ್ಡ್ ಒನ್ ಇಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಯಾವ ರೀತಿ ಬರ್ತದೆ, ಆರ್ಟಿಕಲ್ಸ್ ಮೇ ಎ ಆ್ಯಂಡ್ ದ ಹಚ್ಚಿ ಯಾವ ರೀತಿ ಆರ್ಟಿಕಲ್ಸ್ ಅನ್ನು ಉಪಯೋಗ ಮಾಡಬೇಕು, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚು, ನ್ಯಾರೇಷನ್ ಮೇಲೆ ಕೇಳ್ತಾರೆ. ಮಾಡಲ್ಸು ಕ್ಯಾನ್, ಕುಡ್, ಮೇ, ಮೈಟ್, ಶಾಲ್, ಶುಡ್, ವಿಲ್, ವುಡ್, ಮಸ್ಟ್. ಆ್ಯಂಡ್ ದೆನ್ ಕ್ವಶನ್ ಟ್ಯಾಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಡಿಗ್ರಿ ಆಫ್ ಕಂಪ್ಯಾರಿಸನ್, ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್, ಕಂಪ್ಯಾರಿಸನ್ ಮೇಲೆ ಕೇಳ್ತಾರೆ. ಕಂಡೀಷನಲ್ ಸೆಂಟೆನ್ಸಸ್, ಕ್ಲಾಸಸ್, ಪ್ರಪೋಸಿಷನ್, ಕಂಜಕ್ಷನ್, ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್, ಅಸರ್ಟಿವ್, ಇಂಟ್ರಾಗೇಟಿವ್, ಇಂಪೇರೇಟಿವ್, ಎಕ್ಸ್ಕ್ಲಾಮೇಟರಿ. ಎರರ್ ಡಿಟೆಕ್ಷನ್ ಮೇಲೆ ಸ್ಪಾಟ್ ದ ಎರರ್, ಇದ್ರ ಮೇಲೆ ಕ್ವಶನ್ ರೇಸ್ ಆಗ್ತಾರೆ. ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಸಿನಾನಿಮ್, ಆಂಟೋನಿಮ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಐಡಿಯಮ್ಸ್ ಆ್ಯಂಡ್ ಫ್ರೇಸಸ್, ವೊಕ್ಯಾಬ್ಯುಲರಿ, ಸ್ಪೆಲ್ಲಿಂಗ್ಸ್, ಪಂಕ್ಚುಯೇಷನ್, ಕಾಂಪ್ರಿಹೆನ್ಷನ್, ಪ್ಯಾಸೇಜಸ್. ಇವೆಲ್ಲ ಟಾಪಿಕ್ಸ್ಗಳ ಮೇಲೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕ್ವಶನ್ಗಳನ್ನು ಬಂದಿರುವುದನ್ನು ಕಾಣ್ತೀವಿ, ಹೌದಾ. ಸೊ ಹೈ ಪ್ರಯಾರಿಟಿ ಟಾಪಿಕ್ಸ್ ಇಲ್ಲಿ ಕೇಳೋದಾದ್ರೆ ನಾವು ಟೆನ್ಸಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಆರ್ಟಿಕಲ್, ಪ್ರಪೋಸಿಷನ್, ಆಕ್ಟಿವ್ ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ಎರರ್ ಡಿಟೆಕ್ಷನ್, ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಆರ್ಟಿಕಲ್, ಪ್ರಪೋಸಿಷನ್, ಆಕ್ಟಿವ್ ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ಎರರ್ ಡಿಟೆಕ್ಷನ್, ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ವೊಕ್ಯಾಬ್ಯುಲರಿ ಆ್ಯಂಡ್ ಕಾಂಪ್ರಿಹೆನ್ಷನ್. ಓಕೆ, ಇದರೆಲ್ಲ ಟಾಪಿಕ್ಗಳ ಮೇಲೆ ಕ್ವಶನ್ಗಳನ್ನು ನಾವು ಬಂದಿರೋದನ್ನು ಇಲ್ಲಿ ಕಾಣ್ತೀವಿ. ಸೊ ಈ ವಿಡಿಯೋದಿಂದ ಹೇಳುವುದೇನಪ್ಪ ಅಂತಂದರೆ, ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಡೈಲಿ ಒಂದೊಂದು ಟಾಪಿಕ್ಗಳ ಮೇಲೆ ನಾನು ವಿಡಿಯೋ ಡೈಲಿ ಒಂದೊಂದು ಇಂಗ್ಲೀಷ್ ವಿಡಿಯೋ, ಸೊ ಅದರ ಬಗ್ಗೆ ಒಂದೊಂದು ವಿಡಿಯೋವನ್ನು ಡೈಲಿ ಮಾಡಬೇಕಂತ ನಾನು ಇಚ್ಛೆನ ಮಾಡಿದ್ದೀನಿ. ಯಾರು ಇಂಟ್ರೆಸ್ಟ್ ಇದ್ದೀರಾ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇಷ್ಟವಾದರೂ ಕೂಡ ಲೈಕ್ ಮಾಡಿ. ಏನಾದರೂ ಕಮೆಂಟ್ ಇದ್ದರೆ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈಯನ್ನು ಮಾಡ್ತೀನಿ. ಸೊ ಅಂದರೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ಸಲುವಾಗಿ, ಯಾರು PST ಇರಲಿ, GPST ಇರಲಿ, HSTR ಇರಲಿ, ಬೇಸಿಕ್ ಗ್ರಾಮರ್ ಅಂತೂ ಎಲ್ಲರಿಗೂ ಬೇಕೇ ಬೇಕು. ಸೊ ಅದರ ಬಗ್ಗೆ ಈ ವಿಡಿಯೋವನ್ನು ಮಾಡಲಿಕ್ಕೆ ನಾನು ಇಚ್ಛೆ ಮಾಡಿದ್ದೀನಿ. ನಿಮ್ಮೇನು ಕಮೆಂಟ್ ಇದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.